ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ನಿಟ್ಟೂರು ಸಮೀಪದ ಎಚ್ಎಲ್ ಕಂಪನಿ ವಿಸ್ತರಣೆಗೆ ರೈತರ ಭೂಮಿ ಸ್ವಾಧೀನಕ್ಕೆ ಸರ್ಕಾರ ಮುಂದಾಗಿರುವುದನ್ನು ಖಂಡಿಸಿ ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ತುಮಕೂರು ಜಿಲ್ಲೆಯ ಕೆಐಡಿಬಿ ಕಚೇರಿ ಮುಂಭಾಗ ಆಕ್ರೋಶ ವ್ಯಕ್ತಪಡಿಸಿದ ರೈತರು ಯಾವುದೇ ಕಾರಣಕ್ಕೂ ತಮ್ಮ ಜಮೀನನ್ನು ಬಿಟ್ಟುಕೊಡುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಗುಬ್ಬಿ ತಾಲೂಕಿನ ನಿಟ್ಟೂರು ಸಮೀಪದ ಎಚ್ಎಲ್ ಕಂಪನಿ ವಿಸ್ತರಣೆಗೆ ರೈತರ ಜಮೀನು ಸ್ವಾಧೀನಪಡಿಸಿಕೊಳ್ಳುವ ಪ್ರಕ್ರಿಯೆ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ರೈತರು ತೀವ್ರ ವಿರೋಧ ವ್ಯಕ್ತಪಡಿಸಿದರು. ತುಮಕೂರು ಜಿಲ್ಲೆಯ ಕೆಡಿಬಿ ಕಚೇರಿ ಮುಂಭಾಗ ಜಮಾಯಿಸಿದ ರೈತರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಅಧಿಕಾರಿಗಳೊಂದಿಗೆ ಮುರಳೀಧರ ಅಲ್ಲಪ್ಪ ನೇತೃತ್ವದಲ್ಲಿ ಮಾತುಕತೆ ನಡೆಯಿತು. ರೈತರ ಜಮೀನು ಬದಲು ಸಮೀಪದ ಅರಣ್ಯಕ್ಕೆ ಸೇರಿದ ಗೋಮಾಳ ಭೂಮಿಯನ್ನು ಬಳಸಿಕೊಳ್ಳಬೇಕು, ಜೊತೆಗೆ ಎಚ್ಎಎಲ್ ಕಂಪನಿಯಲ್ಲಿ ಸ್ಥಳೀಯ ಯುವಕರಿಗೆ ಉದ್ಯೋಗಾವಕಾಶ ಕಲ್ಪಿಸಬೇಕೆಂದು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ ರೈತ ಮಹಿಳೆಯರು ತಮ್ಮ ಬಳಿ ಇರುವ ಅರ್ಧ ಎಕರೆ ಭೂಮಿಯನ್ನು ಕುಟುಂಬದ ಜೀವನ ಸಾಗುತ್ತಿದೆ, ಅಂತ ಭೂಮಿಯನ್ನು ಕಸಿದುಕೊಂಡರೆ ಬದುಕು ಕಷ್ಟವಾಗುತ್ತದೆ ಎಂದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಅದಕ್ಕೆ ಸರ್ಕಾರಕ್ಕೆ ನಮ್ಮ ಸ್ಥಳೀಯ ಶಾಸಕರಾದಂಥ ಮಾನ್ಯ ಶ್ರೀನಿವಾಸ್ ವಾಸಣ್ಣ ಅವರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳ ಹತ್ರ ದೊಡ್ಡದಾದಂಥ ರೈತರ ನಿಯೋಗ ಹೋಗಿ ಬೇಡಿಕೆ ಇಟ್ಟಾಗ ಅವರು ಒಪ್ಕೊಂಡಿರೋದು. ಇದನ್ನೇ ಮುಖ್ಯಮಂತ್ರಿಗಳೇ ಇದನ್ನು ಆದೇಶನ ಮಾಡಿದ್ದಾರೆ. ಇದು ಯಾವುದೇ ಕಾರಣಕ್ಕೂ ರೈತರ ಜಾಗನ ಪರಭಾರೆ ಮಾಡ್ಕೋಬಾರ್ದು. ಅಕ್ಕಪಕ್ಕ ಇರ್ತಕ್ಕಂಥ ಸೋಷಿಯಲ್ ಫಾರೆಸ್ಟು, ಖರಾಬ್ ಜಾಗ, ಕಾವಲ್ ಜಾಗನೇ ಬಳಕೆ ಮಾಡಿಕೊಂಡು ಅವರು ಎಕ್ಸ್ಪ್ಯಾನ್ಷನ್ ಮಾಡಿಕೊಳ್ಳಿ ಎಚ್ಎಎಲ್ ಕಂಪ್ನಿಯವರು ಅಂತ ಅದನ್ನು ಹೇಳಿದ್ದಾರೆ. ಅದಕ್ಕೆ ಯಾರ್ದೂ ತಕರಾರಿಲ್ಲ. ಆದರೆ ಇವತ್ತು ಬಂದಿರೋದು ಏನು ಡಿಮ್ಯಾಂಡಿಗೆ ಸರ್? ಕೇಳ್ತಿರೋದು ಒಂದು, ನಮ್ಮ ಸ್ಥಳೀಕರಿಗೆ ನಮಗೆ ನೌಕರಿ ಕೊಡಿ ಎಚ್ಎಎಲ್. ಎರಡನೇದು, ನಾವು ಉಳುಮೆ ಮಾಡ್ತಿರೋ ಜಾಗನ ನೀವು ಮುಟ್ಟಬೇಡಿ, ಎಕ್ಸ್ಪ್ಯಾನ್ಷನ್ ಮಾಡಿ. ಆದರೆ ಸರ್ಕಾರಿ ಜಾಗ ಅಲ್ಲಿ 3,000ಕ್ಕಿಂತ ಹೆಚ್ಚಿಗೆ ಜಮೀನು ಇದೆ ಅಂತೇಳಿ ಇದೆಲ್ಲರ ಒಕ್ಕೂರಿನ ಕೋರಿಕೆ. ಸರ್, ಕೇಂದ್ರ ರಾಜ್ಯದ ಮಧ್ಯೆ ಸಂಘರ್ಷಕ್ಕೆ ಕಾರಣ ಆಗುತ್ತಾ ಅಂತ ಇದು CM ರೈತರ ಪರ ಅಂತಾರೆ. ಹೌದು, ಯಾವಾಗಿದ್ರೂ ಸರ್ಕಾರ ಹಾಗೂ ಮುಖ್ಯಮಂತ್ರಿಗಳು, ನಮ್ಮ ಸ್ಥಳೀಯ ಶಾಸಕರಾದ ವಾಸಣ್ಣವರು ಪ್ರತಿಯೊಬ್ಬರೂ ರೈತರ ಪರ ಇದ್ದೇ ಇದ್ದಾರೆ. ಹಾಗೆಯೇ ಅವರ ಹಿತಾಸಕ್ತಿಗೆ ಜೊತೆಗೆ ವಿದ್ಯಾರ್ಥಿಗಳ ನೌಕರಿಗೂ ಸಹಿತ ನಮಗೆ ಬೇಕಲ್ಲ ಆದ್ಯತೆ ಸ್ಥಳೀಕರಿಗೆ ಅಂತೇಳಿ ರೈತರಿಗೆ ಬೆಂಬಲ ಸೂಚಿಸಿದ ಗುಬ್ಬಿ ಶಾಸಕ SR ಶ್ರೀನಿವಾಸ್ ಅವರ ಧರ್ಮಪತ್ನಿ ಭಾರತಿ ಶ್ರೀನಿವಾಸ್ ಕೂಡ ಭಾಗವಹಿಸಿದರು. ಶಾಸಕ SR ಶ್ರೀನಿವಾಸ್ ಅವರು ರೈತರ ಹಿತದೃಷ್ಟಿಯಿಂದ ಸರ್ಕಾರಕ್ಕೆ ಪತ್ರ ಬರೆದಿದ್ದು ರೈತರ ಜಮೀನು ಉಳಿಸುವಂತೆ ಸರ್ಕಾರಕ್ಕೆ ಮನವಿ ಮಾಡುವುದಾಗಿ ಹೇಳಿದರು. ರೈತರ ಭೂಮಿ ಸ್ವಾಧೀನಕ್ಕೆ ಸರ್ಕಾರ ಮುಂದಾಗಿರುವುದು ಜೀವನಾಧಾರದ ಜಮೀನು ಯಾವುದೇ ಕಾರಣಕ್ಕೂ ರೈತರ ಭೂಮಿ ಸ್ವಾಧೀನಕ್ಕೆ ಸರ್ಕಾರ ಮುಂದಾಗಿರುವುದು ಒಂದೆಡೆ, ತಮ್ಮ ಜೀವನಾಧಾರದ ಜಮೀನನ್ನು ಯಾವುದೇ ಕಾರಣಕ್ಕೂ ಬಿಟ್ಟುಕೊಡುವುದಿಲ್ಲ ಎಂಬುದು ರೈತರ ಸ್ಪಷ್ಟ ನಿಲುವಾಗಿದೆ. ಭೂ ಸ್ವಾಧೀನಕ್ಕೆ ಪ್ರಕ್ರಿಯೆಗೆ ಸರ್ಕಾರ ಮುಂದಾಗುವುದು ಅಥವಾ ರೈತರ ಬೇಡಿಕೆಗೆ ಸರ್ಕಾರ ಸ್ಪಂದಿಸುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ.